Hi everyone, welcome back to my channel English Guru Shekhar. Today we are commencing a topic that can often make mistake even the most experienced English speakers, that is indefinite pronouns. Words like somebody, someone, nobody, anybody, everyone, something might seem similar, but they each have their own specific uses and meanings. Let me break down these words with clear examples and tips to help you master their usage. Let's get started. This is going to be a very useful video. Please don't skip the video. And those who are watching my videos without subscribing, please subscribe my channel and watch my videos and also comment and like my videos. Come to the topic. These are also called indefinite pronouns. ಇವುಗಳನ್ನು ನಾವು ಅನಿರ್ದಿಷ್ಟ ಸರ್ವನಾಮಗಳು ಅಂತ ಕೂಡ ಕರಿತೀವಿ. Come to somebody versus someone. Both are used to refer to an unspecified person. Somebody is slightly more informal than someone. Example, see here, somebody left their umbrella here. It means we are not mentioning that particular person. Somebody left their umbrella here. ಯಾರೋ ತಮ್ಮ ಛತ್ರಿನ ಇಲ್ಲಿ ಬಿಟ್ಟೋಗಿದ್ದಾರೆ. ಸೊ ಯಾರು ಅಂತ ಹೇಳಿದಾಗ we don't know the specific person. See in this example, someone called while you are out. ನೀನು ಹೊರಗಡೆ ಹೋದಾಗ ಯಾರೋ ನಿನಗೆ ಕಾಲ್ ಮಾಡಿದ್ರು. So someone, we don't know who is that person called you. It means ಆ someone ಯಾರಂತ ನಮ್ಗೆ ಗೊತ್ತಿಲ್ಲ. He is unspecified person. That's why we use indefinite pronoun someone. Come to the next indefinite pronoun, that is nobody. Nobody refers to no person or no one. Nobody ಅಂದ್ರೆ ಯಾವ ವ್ಯಕ್ತಿನೂ ಅಲ್ಲ ಅಥವಾ ಯಾವ ವ್ಯಕ್ತಿನೂ ಇಲ್ಲ ಅಂತ ಅರ್ಥ. See this example. Nobody knew the answer to the question. ಪ್ರಶ್ನೆಗೆ ಉತ್ತರ ಯಾರಿಗೂ ಗೊತ್ತಿಲ್ಲ. It means nobody knows. ಯಾರಿಗೂ ಗೊತ್ತಿಲ್ಲ. It means ಅಂದ್ರೆ ಉತ್ತರ ಗೊತ್ತಿರತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಅರ್ಥ. So nobody means. See another example. There was nobody at the park this morning. ಇವತ್ತು ಬೆಳಿಗ್ಗೆ ಪಾರ್ಕ್ ಅಲ್ಲಿ ಯಾರೂ ಇರಲಿಲ್ಲ. It means there was no person in the park. Come to the another confusing indefinite pronoun, that is anybody. Anybody is used to refer to any person, often in negative sentence, questions or conditional sentences. Anybody ಎನ್ನುವ ಈ indefinite pronoun ಅನ್ನ ಪರ್ಸನ್ ಯೂಸ್ ಮಾಡ್ತೀವಿ. ಅದರಲ್ಲೂ ನೆಗೆಟಿವ್ ಸೆಂಟೆನ್ಸ್ ಮಾಡುವಾಗ, ಕ್ವಶನ್ಸ್ ಕೇಳುವಾಗ ಆ್ಯಂಡ್ ಷರತ್ತುಬದ್ಧ ವಾಕ್ಯಗಳು ಅಂತ ಕರಿತೀವಿ, ಕಂಡೀಷನಲ್ ಸೆಂಟೆನ್ಸಸ್. ಆ ಷರತ್ತುಬದ್ಧ ವಾಕ್ಯಗಳನ್ನು ಮಾಡುವಾಗ ನಾವೇನು ಮಾಡ್ತೀವಿ, ಎನಿಬಡಿಯನ್ನು ಯೂಸ್ ಮಾಡ್ತೀವಿ. ಸಿ ದಿಸ್ ಎಕ್ಸಾಂಪಲ್, ಈಸ್ ದೇರ್ ಎನಿಬಡಿ ಹೂ ಕ್ಯಾನ್ ಹೆಲ್ಪ್ ಮೀ. ಎನಿಬಡಿ ಅಂದರೆ ವಿ ಆರ್ ನಾಟ್ ರೆಫರಿಂಗ್ ಟು ಎನಿ ಪರ್ಸನ್. ಸಮ್ಟೈಮ್ಸ್ ವಿ ಯೂಸ್ ಇಟ್ ಇನ್ ಅ ನೆಗೆಟಿವ್ ಸೆಂಟೆನ್ಸ್ ಆಲ್ಸೋ. ಸಿ ಹಿಯರ್, ಐ ಡಿಡೆಂಟ್ ಸಿ ಎನಿಬಡಿ ಎಟ್ ದ ಪಾರ್ಟಿ. ನಾನು ಪಾರ್ಟಿಯಲ್ಲಿ ಯಾರನ್ನೂ ನೋಡಲಿಲ್ಲ. ದಿಸ್ ಇಸ್ ವಾಟ್ ಅ ನೆಗೆಟಿವ್ ಸೆಂಟೆನ್ಸ್. ಇದು ಒಂದು ನಾಟ್ ಬಂದಿರೋದ್ರಿಂದ ಇದು ನೆಗೆಟಿವ್ ಸೆಂಟೆನ್ಸ್. ಐ ಡಿಡೆಂಟ್, ಸೊ ನಾಟ್ ಇಸ್ ದೇರ್. ಸೊ ವಿ ಆಲ್ಸೋ ಯೂಸ್ ಎನಿಬಡಿ ಇನ್ ದ ನೆಗೆಟಿವ್ ಸೆಂಟೆನ್ಸ್. ಕಮ್ ಟು ದ ನೆಕ್ಸ್ಟ್ ಇಂಡೆಫಿನೈಟ್ ಪ್ರೊನೌನ್, ದಟ್ ಈಸ್ ಎವ್ರಿ ಒನ್. ಎವ್ರಿ ಒನ್ ಅಂದ್ರೆ ಅರ್ಥ ಏನು? ಎವ್ರಿ ಒನ್ ರೆಫರ್ಸ್ ಟು ಆಲ್ ಪೀಪಲ್ ಇನ್ ಎ ಗ್ರೂಪ್. ಅಂದರೆ ಅವರು ಇವರು ಅಂತಲ್ಲ, ಒಂದು ಗುಂಪಲ್ಲಿ ನಾವು ಎಲ್ಲರನ್ನೂ ರೆಫರ್ ಮಾಡುವಾಗ ಎವ್ರಿ ಒನ್ ಇಂಡೆಫಿನೈಟ್ ಪ್ರೊನೌನನ್ನು ಯೂಸ್ ಮಾಡ್ತೀವಿ. ಅಂದರೆ ವಿ ಆರ್ ನಾಟ್ ಮೆನ್ಷನಿಂಗ್ ಎ ಪರ್ಟಿಕ್ಯುಲರ್ ಪರ್ಸನ್, ವಿ ಆರ್ ಮೆನ್ಷನಿಂಗ್ ಆರ್ ವಿ ಆರ್ ರೆಫರಿಂಗ್ ಟು ಆಲ್ ದ ಪೀಪಲ್ ಇನ್ ಎ ಗ್ರೂಪ್. ಆ ಗುಂಪಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ನಾವು ಹೇಳುವಾಗ ಎವ್ರಿ ಒನ್ ಇಂಡೆಫಿನೈಟ್ ಪ್ರೊನೌನನ್ನು ಯೂಸ್ ಮಾಡ್ತೀವಿ. ಸಿ ದಿಸ್ ಎಕ್ಸಾಂಪಲ್, ಎವ್ರಿ ಒನ್ ಎಂಜಾಯ್ಡ್ ದ ಪಾರ್ಟಿ. ಇಲ್ಲಿ ಅವರು ಇವರು ಅಂತಲ್ಲ, ಆ ಪಾರ್ಟಿನ ಎಲ್ಲರೂ ಎಂಜಾಯ್ ಮಾಡಿದ್ರು ಅಂತ ಅರ್ಥ. ಎವ್ರಿ ಒನ್ ಎಂಜಾಯ್ಡ್ ದ ಪಾರ್ಟಿ. ಎವ್ರಿ ಒನ್ ಮೀನ್ಸ್ ಆಲ್ ಪೀಪಲ್ ಇನ್ ಎ ಗ್ರೂಪ್. ಆ ಗ್ರೂಪಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಪಾರ್ಟಿನ ಎಂಜಾಯ್ ಮಾಡಿದ್ರು ಅಂತ ಅರ್ಥ ಕೊಡುತ್ತೆ. ಸಿ ಅನದರ್ ಎಕ್ಸಾಂಪಲ್, ಎವ್ರಿ ಒನ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ದ ಎಕ್ಸಾಮ್. ಎವ್ರಿ ಒನ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ದ ಎಕ್ಸಾಮ್ ಅಂದರೆ ಇಲ್ಲಿ ಅವರು ಇವರು ಅಂತಲ್ಲ, ಆಲ್ ದ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಅರ್ಥ ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಈ ಥರದ ಇಂಡೆಫಿನೈಟ್ ಪ್ರೊನೌನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದುವರೆಗೂ ಈ ವಿಡಿಯೋದಲ್ಲಿ ನಾನು ಕೆಲವು ಇಂಡೆಫಿನೈಟ್ ಪ್ರೊನೌನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ವಿತ್ ಎಕ್ಸಾಂಪಲ್ಸ್. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ a very helpful video those who really want to learn English. And also subscribe my channel and stay updated for coming videos. ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.